ಪ್ಲೇಸ್ ಆಫ್ ಕ್ರಿಯೇಟಿವಿಟಿ ಅಂತ ಹೇಳ್ತಾರೆ, ಆರ್ಟ್ ಇಸ್ ಅ ಪ್ಲೇಸ್ ಆಫ್ ಪ್ಲೆಷರ್ ಅಂತ ಹೇಳ್ತಾರೆ. ಆರ್ಟ್ನ ಕಲ್ತವ್ರಿಗೆ ಯಾವತ್ತೂ ದುಃಖ ಅನ್ನೋದು ಕಾಡಲ್ಲ ಅಂತ, ಬಿಕಾಸ್ ಅವರನ್ನ ಯಾವಾಗಲೂ ಖುಷಿಯಾಗಿರೋಕೆ ಅವ್ರ ಜೊತೆಗೆ ಒಂದು ಸಾಂಗತ್ಯ ಇರುತ್ತೆ. ಸೊ ಒಂದು ಆರ್ಟ್ ಕಲ್ತು ನಾವು ಇಷ್ಟೊಂದು ಖುಷಿಯಾಗಿರ್ಬೋದು ಅಂದರೆ ಇವತ್ತು ನಮ್ಮ ಜೊತೆ ಒಬ್ಬ ಆರ್ಟಿಸ್ಟ್ ಬರ್ತಾ ಇದ್ದಾರೆ. ಹಲವಾರು ಆರ್ಟ್ಗಳ ಬಗ್ಗೆ ಅವರು ಎಕ್ಸ್ಪ್ಲೇಷನ್ ಕೊಡ್ತಾ ಇದ್ದಾರೆ. ಸೊ ನೀವು ನೋಡ್ಬೋದು ಕಲರ್ಫುಲ್ ಆದಂಥ ಸೆಟಪ್ನಲ್ಲಿ ನಾನು ಕೂತಿದ್ದೀನಿ. ಸೊ ಇಷ್ಟು ಆರ್ಟ್ಗಳ ಬಗ್ಗೆ ಇವತ್ತಿನ ಇನ್ಫೋರ್ಟ್ ಕೊಂಡಿದ್ದೀನಿ, ನಾವು ಮಾಹಿತಿ ಕೊಡ್ತಾ ಇದ್ದೀವಿ. ಸೊ ವೆಲ್ಕಮ್ ಟು ಇನ್ಫೋರ್ಟ್ ಕೊಂಡಿದ್ದೀನಿ. ಕಂಟೆಂಟ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಟು ಟುಡೇಸ್ ಇನ್ಫೋರ್ಟ್ ನೋಡಿ. ಹೊರಗಡೆ ಮಳೆ ಬರ್ತಾ ಇದೆ ಆ್ಯಂಡ್ ನಮ್ಮ ಸೆಟಪ್ ತುಂಬಾನೇ ಕಲರ್ಫುಲ್ ಆಗಿದೆ ಇವತ್ತು. ನನಗೆ ಯಾವ ವಸ್ತು ಬಗ್ಗೆ ಮಾತಾಡಬೇಕು ಅಂತ ಗೊತ್ತಾಗ್ತಲ್ಲ, ಬಟ್ ಐ ಹ್ಯಾವ್ ಅ ಫ್ರೆಂಡ್ ಹೂ ಕ್ಯಾನ್ ಟಾಕ್ ಟು ಮಿ ಅಬೌಟ್ ಎವ್ರಿ ಐಟಮ್ ಹಿಯರ್. ಇದನ್ನ ಮಾಡೋದು ಹೇಗೆ, ಇದು ಆರ್ಟ್ ಯಾವ ಥರದ್ದು, ಇದ್ರ ಹಿಸ್ಟ್ರಿ ಏನು, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳಕ್ಕಾದ್ರೆ ನನಗಂತೂ ಇದೆ, ನಿಮಗೂ ಇಷ್ಟೇ ಆಗ್ತಾ ಇದೆ ಅಂತ ಅನ್ಕೋತೀವಿ. ಸೊ ವೆಲ್ಕಮ್ ಟು ಇನ್ಫೋರ್ಟ್ ನೋಡಿ. ನಮ್ಮ ಜೊತೆ ಇದ್ದಾರೆ ದಿವ್ಯಾ ಮ್ಯಾಮ್. ವೆಲ್ಕಮ್ ಟು ಮೈ ಶೋ. ನಮಸ್ಕಾರ. ಸೊ ದಿವ್ಯಾ ಮ್ಯಾಮ್ ಹೇಳಿ, ಎಷ್ಟು ತರ ಆರ್ಟ್ಗಳಿದೆ ಇಲ್ಲಿ? ಐ ಥಿಂಕ್ ಇಲ್ಲೊಂದು 10 or 15 ಟೈಪ್ಸ್ ಇರ್ಬೋದು. ಯಾವ್ದಾವ್ದಿದೆ ಇಲ್ಲಿ? ಇಲ್ಲಿ ಡಾಲ್ ಮೇಕಿಂಗ್ ಇದೆ, ಪೇಂಟಿಂಗ್ ಇದೆ, ಮತ್ತೆ ಟ್ಯಾಂಜೂರ್ ಆರ್ಟ್ ಇದೆ, ಮತ್ತೆ ಕ್ಯಾನ್ವಸ್ ಬೋರ್ಡ್ ಇದೆ, ಫ್ಲವರ್ಸ್ ಇದೆ. ಸೊ ಇಲ್ಲೊಂದು ಬ್ಯೂಟಿಫುಲ್ ಎಲಿಫೆಂಟ್ ಇದೆ. ಸೊ ಇದೆಲ್ಲದ್ರ ಬಗ್ಗೆ ಮಾತಾಡೋಣ ನಾವು. ನಮ್ಮ ಜೊತೆ ದಿವ್ಯಾ ಮ್ಯಾಮ್, ಆರ್ಟಿಸ್ಟ್ ಆಫ್ ಆಲ್ ದೀಸ್ ಆರ್ಟ್ ವರ್ಕ್ ಇದ್ದಾರೆ. ಸೊ ದಿವ್ಯಾ ಮ್ಯಾಮ್ ಹೇಳಿ, ಆರ್ಟ್ ವರ್ಕ್ ಮಾಡಬೇಕು ಅಂತ ನನಗೆ ಯಾಕೆ ಅನಿಸ್ತು? ಬೇಸಿಕಲಿ ನೀವು ಆರ್ಟಿಸ್ಟ್ ಏನಾ? ಇಲ್ಲ, ನಾನು ವರ್ಕಿಂಗ್ ಅಲ್ಲಿ ಇದ್ದೆ ಇಷ್ಟು ವರ್ಷ. ಏನಾಗಿ ಮಾಡ್ತಾ ಇದ್ರಿ? ನಾನು ಡ್ರಾಫ್ಟ್ ಮ್ಯಾನ್ ಆಗಿ ಆರ್ಕಿಟೆಕ್ಟ್ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಆರ್ಕಿಟೆಕ್ಟ್ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ರು, ಇವಾಗ ಇಂಟೀರಿಯರ್ ಡಿಸೈನಿಂಗ್ ಮಾಡ್ಕೊಡ್ತಾ ಇದ್ರು. ಹೇಳಿ. ಅಂದ್ರೆ ಇದು ಮೊದಲಿಂದನೂ ನನಗೆ ಚಿಕ್ಕವಳಿದ್ದಾಗಲಿಂದನೂ ತುಂಬಾ ಆಸೆ ಇತ್ತು. ಸೊ ಯಾವ ಆರ್ಟ್ನ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? ಇಲ್ಲಿರೋ ಹಾಟ್ಸ್ ಎಲ್ಲ ಸ್ವಲ್ಪ ಈಗ ಹೊಸದಾಗೆ ಮಾಡಿರೋದು. ಪೇಂಟಿಂಗ್ ಮಾತ್ರ ತುಂಬಾ ವರ್ಷದಿಂದ ಮಾಡ್ತಾ ಇದ್ದೆ. ನಾನು ಐ ಥಿಂಕ್ ಆರ್ಟ್ ಕ್ರಾಫ್ಟ್ ನನ್ನ ಮಗನ ಕ್ಲಾಸಸ್ ಟೈಮ್ ಇಂದನೂ ನಾನು ಸ್ವಲ್ಪ ಅವಾಗಿಂದ ಸ್ವಲ್ಪ ಜಾಸ್ತಿ ಇಷ್ಟ. ಸೊ ಇನ್ಮೇಲೆ ಹೋಮ್ವರ್ಕ್ಗೆ ಮಕ್ಕಳಿಗೆ ಆರ್ಟ್, ಕ್ರಾಫ್ಟ್, ಪೇಂಟಿಂಗ್ ಕೊಟ್ರೆ ಮದರ್ಸ್ ಖುಷಿಯಾಗಿ ಮಾಡ್ಬೇಕು, ಯಾಕಂದ್ರೆ ಇಟ್ ಕ್ಯಾನ್ ಎಂಡ್ ಅಪ್ ಸಮಥಿಂಗ್ ಲೈಕ್ ದಿಸ್. ಸೊ ಹೇಳಿ, ನೀವು ಕಲ್ತ್ಕೊಂಡಿದ್ಯಲ್ಲಿ ಎಷ್ಟು ವರ್ಷದಿಂದ ಕಲಿತಾ ಇದ್ದೀರಾ? ನಾನು ಈಗ 2 years ಇಂದ ಟ್ರೈ ಮಾಡ್ಕೊಂಡು ಕಲ್ತ್ಕೊಂಡು ಮಾಡ್ತಾ ಇರೋದು. ಅಂದ್ರೆ ಒಂದ್ ಸ್ವಲ್ಪ ಇತ್ತು ಟ್ಯಾಲೆಂಟ್ ಅಂತೂ ಇದೆ ಅಂತ ಎಲ್ಲರೂ ರೆಕಗ್ನೈಸ್ ಮಾಡ್ತಾ ಇದ್ರು, ಆದ್ರೆ ನಾನು ಅದ್ರ ಬಗ್ಗೆ ಮಾಡಿರ್ಲಿಲ್ಲ. ಈಗ ಮದ್ವೆಗೆ ಮೊನ್ನೆ 2 years ಬ್ಯಾಕ್ ನನ್ನ ಅಕ್ಕನ ಮಗಳು ಮದ್ವೆ ಆಯ್ತು. ಆ ಟೈಮಲ್ಲಿ ಫುಲ್ ಡೆಕೋರೇಷನ್ ಆಗ್ಲಿ ಇದಕ್ಕೆಲ್ಲ ಆಗ ಬಂದಾಗ ನಂಗೆ ಸ್ವಲ್ಪ ಮನೆ ಹತ್ರದಲ್ಲಿ ಯಾವ್ದಾದ್ರು ಫಂಕ್ಷನ್ ಇದೆ ಅಂದ್ರೆ ಶೀಸ್ ಅ ಕಾಂಟ್ಯಾಕ್ಟ್. ಸೊ ಹೇಳಿ, ಒಂದೊಂದೇ ನಮ್ಗೆ ಹೇಳ್ತಾ ಹೋಗಿ ಯಾವ ತರ ಆರ್ಟ್ ಇದೆ, ಇದನ್ನ ನೀವು ಹೇಗೆ ಮಾಡ್ತೀರಾ ಅಂತ. ಸೊ ದಿಸ್ ಇಸ್ ಒನ್ ಬ್ಯೂಟಿಫುಲ್ ಸ್ಯಾರಿ. ಆ ಪೇಂಟಿಂಗ್ ನೋಡಿದ್ರೆ ಬಹುಶಃ ಈ ಶೋ ನೋಡ್ತಾ ಇರೋ ಎಲ್ಲ ಹೆಣ್ಮಕ್ಳಿಗೂ ಅವ್ರಿಗೊಂದು ಸ್ಯಾರಿ ಪೇಂಟ್ ಮಾಡಿಸ್ಕೋಬೇಕು ಅಂತ ಅನ್ಸುತ್ತೆ. ಸೊ ವೆರಿ ಬ್ಯೂಟಿಫುಲ್ ಪೇಂಟಿಂಗ್ ಇದೆ ಇಲ್ಲಿ. ಒಂದು ಪಿಕಾಕ್ ಇದೆ ಅಂಡ್ ಶೀಸ್ ಪೇಂಟೆಡ್ ಇಟ್ ಆನ್ ಅ ಸ್ಯಾರಿ. ಸಿಲ್ಕ್ ಸ್ಯಾರಿ ಮೇಲೆ ಇಷ್ಟು ಬ್ಯೂಟಿಫುಲ್ ಆಗಿ ಪೇಂಟ್ ಮಾಡಿದ್ದಾರೆ. ಸೊ ವಾಟ್ ಇಸ್ ಟ್ಯಾಂಜೂರ್ ಪೇಂಟ್ ಅಂತ ಹೇಳ್ತಾರೆ. ಓಕೆ, ಟ್ಯಾಂಜೂರ್ ಪೇಂಟ್ ಆನ್ ಫ್ಯಾಬ್ರಿಕ್ ಪೇಂಟಿಂಗ್. ಇದಕ್ಕೆ ಟ್ಯಾಂಜೂರ್ ಪೇಂಟ್ ಆಗಿ ಎಂಬೋಸಿಂಗ್ ಟೈಪೇನೆ ಬಂದಿರುತ್ತೆ, ಪ್ಲಸ್ ಇದಕ್ಕೆ ಕುಂದನ್ಸ್ ಎಲ್ಲ ಹಾಕಿ ಮಾಡುತ್ತೆ. ಇದು ತುಂಬಾ ರಿಚ್ ಆಗಿ ಕಾಣುತ್ತೆ. ಐ ಥಿಂಕ್ ಇದು ಒಂದು ಪಿಕಾಕ್ ಮಾಡಕ್ ನಿಮ್ಗೆ ಎಷ್ಟು ಟೈಮ್ ಬೇಕಾಗುತ್ತೆ? ಐ ಥಿಂಕ್ ನಾನು 3 days ಬೇಕಾಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಮಾಡ್ಬೇಕಿದ್ದು, ಒಂದೊಂದು ಇದು ಸ್ಟೋನ್ಸ್ ಎಲ್ಲ ಇದು ಮಾಡಕ್ಕೆ. ಸೊ ಅಟ್ಲೀಸ್ಟ್ ಇವಾಗ ನಾವ್ ಯಾವ್ದೋ ಒಂದು ಜಾಗಕ್ಕೆ ಹೋಗಿ ವಿ ಆರ್ ಲುಕಿಂಗ್ ಫಾರ್ ಅನ್ ಎಂಬ್ರಾಯ್ಡ್ರಿ ಆಫ್ ಸಾರಿ, ಸೊ ಏನೋ ಹೊಸದು ಟ್ರೈ ಮಾಡ್ಬೇಕು ಅಂತ ಅನ್ಕೋತಾ ಇದೀವಿ ಅಂದ್ರೆ ಸಾರಿನ ಪೇಂಟ್ ಮಾಡಿಸ್ಕೋಬಹುದು ನಮ್ಮ ಇಷ್ಟಕ್ಕೆ ತಕ್ಕ ಹಾಗೆ. ಸೊ ಯು ಕ್ಯಾನ್ ಗೆಟ್ ಅ ಪ್ಲೇನ್ ಸಾರಿ ಅಂಡ್ ಗೆಟ್ ಅ ಪೇಂಟಿಂಗ್ ಡನ್, ಆರ್ ಅ ಸಿಲ್ಕ್ ಸಾರಿ ಅಂಡ್ ಗೆಟ್ ಅ ಪೇಂಟಿಂಗ್ ಡನ್. ಸೊ ಇದು ಎಷ್ಟು ವರ್ಷ ಹೀಗೆ ಇರುತ್ತೆ? ಐ ಥಿಂಕ್ ಇದ್ರ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ವಾಶ್ ಮಾಡಿದ್ರು ಏನೂ ಆಗಲ್ಲ, ವಾಶ್ ಮಾಡಿ ಕಲರ್ ಹೋಗಲ್ಲ. ಫ್ಯಾಬ್ರಿಕ್ ಪೇಂಟಿಂಗ್ ಯೂಸ್ ಮಾಡಿರುತ್ತೆ, ಸೊ ಏನು ಹಾಕಿದ ಹಾಗಲ್ಲ. ಸೊ ಈಗ ಒಂದು ಆವ್ರೇಜ್ ಬಿಸ್ನೆಸ್ ಯೂಸ್ ನೋಡ್ತಾ ಇರ್ತಾರೆ, ಸೊ ಅವ್ರಿಗೆ ಒಂದು ಡೌಟ್ ಇರುತ್ತೆ, ತುಂಬಾ ಕಾಸ್ಟ್ಲಿ ಆಗ್ಬೋದು ಇಫ್ ಐ ಹ್ಯಾವ್ ಟು ಟ್ರೈ ಅಂತ. ಸೊ ಈ ಥರದ ಒಂದು ಆವ್ರೇಜ್ ಈ ಅಳತೆಯ ಈ ಡಿಸೈನ್ಗೆ ಏನು ಒಂದು ಆವ್ರೇಜ್ ಕಾಸ್ಟ್ ಆಗ್ಬೋದು? ನಾನು 2500 ಇಂದ ಶುರು ಮಾಡ್ಕೊಡ್ತೀನಿ. ಸೊ ವಿತ್ ಬ್ಲೌಸ್ ಆಲ್ಸೋ ಇರುತ್ತೆ. ಅದು ಫುಲ್ ಅವರು ಕ್ಲಾತ್ ಮಾತ್ರ ಅವ್ರದೇ. ಸ್ಯಾರಿ ಅವ್ರು ತಗೊಂಡ್ಬಂದು ಕೊಟ್ರೆ 2500 ಇಂದ ಹಿಡಿದು ನೀವು ತಂಜಾವೂರ್ ಪೇಂಟಿಂಗ್ ಇಷ್ಟು ರಿಚ್ ಆಗಿ ಕಾಣಿಸುವಂತ ಪೇಂಟಿಂಗ್ ನಿಮ್ಮ ಸ್ಯಾರಿನ ನೀವು ಮಾಡಿಸ್ಕೋಬಹುದು. ಅಂಡ್ ದ ಒನ್ ಶಿ ಇಸ್ ವೇರಿಂಗ್ ಆಲ್ಸೋ. ಸೊ ಇದು ಬ್ಯೂಟಿಫುಲ್ ಸ್ಯಾರಿ, ಐ ಅಂಡರ್ಸ್ಟ್ಯಾಂಡ್. ಸೊ ಒಂದು ಅವರು ಹುಟ್ಟಿದ್ದಾರೆ, ಆ ಸ್ಯಾರಿ ಮೇಲೆ ಕೂಡ ಶಿ ಹಸ್ ಗಾಟ್ ದಿಸ್ ಕಾಂಟ್ರಾಸ್ಟ್ ಪೇಂಟಿಂಗ್ ಡನ್. ಸೊ ಪೋರ್ಟ್ರೇಯಿಂಗ್ ಹರ್ ಓನ್ ಆರ್ಟ್. ವೆರಿ ಬ್ಯೂಟಿಫುಲ್ ಸ್ಯಾರಿ ದಿಸ್ ಇಸ್. ಸೊ ಇದನ್ನ ಇನ್ ಕೇಸ್ ನಾವು ಕಲ್ತ್ಕೋಬೇಕು ನಿಮ್ಮ ಹತ್ರ ಅಂದ್ರೆ
ಸೊ ಹೌ ಲಾಂಗ್ ಡು ಯು ಟೇಕ್? ಐ ಥಿಂಕ್ 2 or 3 days ಅಲ್ಲಿ ಓಕೆ. ಸೊ ಇಲ್ಲಿ ಇನ್ನೊಂದು ಬ್ಯೂಟಿಫುಲ್ ಸಾರಿ ಇದೆ. 2 to 3 days ನಲ್ಲಿ ಇಂಥ ಆರ್ಟ್ ವರ್ಕ್ ಎಲ್ಲ ಕಲಿಬಹುದು ಅಂತಂದ್ರೆ ಅಂದ್ರೆ ಈ ಬಾರ್ಡರ್ ಮಾಡಬೇಕು ಅಂದ್ರೆ ನಿಮ್ಗೆ ಎಷ್ಟು ದಿನ ಬೇಕಾಗುತ್ತೆ? ಈ ಬಾರ್ಡರ್ಸ್ಗೆಲ್ಲ ಐ ಥಿಂಕ್ 1 week ಅಂತೂ ಬೇಕಾಗುತ್ತೆ. ಫುಲ್ ಸ್ಯಾರಿ ಬರುತ್ತಲ್ವಾ, ಇದೊಂದು ಸ್ವಲ್ಪ and you can choose ಅಲ್ವಾ ಈ ಡಿಸೈನ್ ಬೇಕು, ಕಲರ್ಸ್ ಇದೆ ಬೇಕು ಅಂತ ಯಾವ ಕ್ಲೈಂಟ್ ಆದ್ರೂ ನಿಮ್ಮ ಹತ್ರ ಚೂಸ್ ಮಾಡ್ಬೋದು. ಸೊ ದಿಸ್ ಇಸ್ ಆಲ್ ಅಬೌಟ್ ಬ್ಯೂಟಿಫುಲ್ ಸಾರಿ ವರ್ಕ್. ಸೊ ವಾಟ್ ನೆಕ್ಸ್ಟ್? ಸೊ ಬ್ಯೂಟಿಫುಲ್ ಸಾರಿ ಪೇಂಟಿಂಗ್ ಆಯ್ತು, ಅಂಡ್ ದಿಸ್ ಇಸ್ ಡಾಲ್ ಮೇಕಿಂಗ್. ನಮಗೆ ದಸರಾ ನೆನಪಾಗುತ್ತೆ ಈ ಡಾಲ್ಸ್ ನೋಡಿದಾಗ. ಸೊ ಇದನ್ನೆಲ್ಲ ಮಾಡಕ್ಕೆ ಎಷ್ಟು ದಿನ ತಗೋತೀರಾ ನೀವು? ಇದು 1 or 2 days ಬೇಕಾಗುತ್ತೆ. ಡಾಲ್ ಏನೋ ಮಾಡ್ಬಿಡ್ಬೋದು. ನೆಕ್ಸ್ಟ್ ಇದು ಅಲಂಕಾರ ಮಾಡೋದಕ್ಕೆ ಹೆಣ್ಮಕ್ಳು ಅಲಂಕಾರ ಮಾಡ್ಕೊಳ್ಳೋಕೆ ಟೈಮ್ ಜಾಸ್ತಿ ಆಗಲ್ಲ. ಇದಕ್ಕೂ ಹಾಗೆ ಇದನ್ನ ಐ ಥಿಂಕ್ ನನಗೆ ಹೇಳ್ಕೊಟ್ಟಿದ್ದು ಕಲ್ಯಾಣಿ ಮ್ಯಾಮ್ ಅಂತ ಹೇಳಿ. ಅವರು ಗಿನ್ನಿಸ್ ಇದನ್ನು ರೆಕಾರ್ಡ್ ಹೋಲ್ಡ್ ಮಾಡಿದ್ದಾರೆ. ಇದರಲ್ಲೇನೆ ನಿಯರ್ಲಿ ಅವರು 10,000 ಡಾಲ್ಸ್ ಮಾಡಿದ್ದಾರೆ. ಅಂದ್ರೆ ಎಲ್ಲ ಇದನ್ನು ರಾಮಾಯಣ, ಮಹಾಭಾರತ, ಪ್ರತಿಯೊಂದು ಕ್ಯಾರೆಕ್ಟರ್ ಮಾಡ್ತಾರೆ. ಸೊ ರೀಸೆಂಟ್ ಆಗಿ ಮದುವೆಗಳಲ್ಲಿ ಫಂಕ್ಷನ್ಗಳಲ್ಲಿ ಡಾಲ್ಸ್ ನ ಇಡುವಂತದ್ದು ಜಾಸ್ತಿ ನೋಡ್ತಾ ಇದ್ದೀವಿ. ಹೌದು. ಸೊ ನಿಮಗೆ ಏನಾದ್ರು ಈ ತರ ಡಾಲ್ಸ್ ಬೇಕು, ಡೆಕೋರೇಟಿವ್ ಮನೆಯಲ್ಲಿ ಇಡೋದಕ್ಕೆ ಬೇಕು ಅಂದ್ರೂ ಯು ಕ್ಯಾನ್ ಕಾಂಟ್ಯಾಕ್ಟ್ ವಿತ್ ಮ್ಯಾಮ್. ಆರ್ ನಿಮಗೆ ನಿಮ್ದು ಯಾವುದೋ ಒಂದು ಇವೆಂಟ್ ನಡೀತಾ ಇದೆ ಅಲ್ಲಿ ಡೆಕೋರೇಟಿವ್ ಆಗಿ ಇಡಬೇಕು ಅಂದ್ರೂ ಶಿ ಇಸ್ ಅ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಸೊ ಇದನ್ನ ಮಾಡೋದಕ್ಕೆ ಎಷ್ಟು ದಿನ ಬೇಕು? 2 days ಸಾಕು. ಅಂದ್ರೆ ಅವ್ರ ಎಫರ್ಟ್ ಮೇಲೆ ಅವರು. ನೀವು ಯಾವ್ಯಾವ ಥೀಮ್ ಮೇಲೆ ಮಾಡ್ತೀರಾ ಡಾಲ್ಸ್ ನ? ಅಂದ್ರೆ ಈಗ ನಾನ್ ಸದ್ಯಕ್ಕೆ ಈಗ ಇದು ಶುರು ಆಗಿರೋದು, ನನ್ಗೆ ಈಗ 1.5 years ಇಂದ ಶುರು ಆಗಿರೋದು. ಓಕೆ. ಸೊ ನಾನೀಗ ಸ್ವಲ್ಪ ಜಸ್ಟ್ ಅದೇ ಈಗ ಒಂದು ಸರಸ್ವತಿ ಅಂತೆ ಹೀಗೆ ಸಮಥಿಂಗ್ ಏನಾದ್ರು ಲಕ್ಷ್ಮಿನೋ ಶಿವ ಪಾರ್ವತಿ ಈ ತರ ಮಾಡ್ಬೇಕು. ಏನ್ ಮಟೀರಿಯಲ್ ಯೂಸ್ ಮಾಡ್ತೀರಾ ನೀವು ಡಾಲ್ ಮಾಡಕ್ಕೆ? ಇದೆಲ್ಲಾನು ಅವರು ಇದು ಕ್ಲಾತ್ ಅಲ್ಲೇ ಮಾಡಿರ್ತಾರೆ. ಈ ಮೆಟೀರಿಯಲ್ಸ್ ಬೇಕಲ್ಲ ಅಂದ್ರೆ ನನ್ನ ಮೇಡಮ್ ಇಂದಲೇ ನಾನು ತಗೊಂಡು ಮಾಡ್ತಿರೋದು. ಒಳಗಡೆ ಎಲ್ಲ ನಿಮ್ಗೆ ಬಟ್ಟೆನೇ ಇದೆ? ಅದೇ ಇದೆಲ್ಲಾನು ಫುಲ್ ಫಿನಿಶಿಂಗ್ ಆಗಿರುವಂತದ್ದೇ ಬರುತ್ತೆ. ಜಸ್ಟ್ ನಾವು ಬಾಡಿ ಮತ್ತೆ ಎಲ್ಲ ಸಪ್ರೇಟ್ ಇರುತ್ತೆ. ಅದನ್ನ ನಾವು ಜಾಯಿನ್ ಮಾಡಿ ಆಮೇಲೆ ಯಾವ ತರ ಕುತ್ಕೊಳ್ಳೋ ತರ ಇದೆಯೋ, ನಿಂತ್ಕೊಳ್ಳೋ ತರ ಇದೆಯೋ ಅಥವಾ ಬೇರೆ ಏನಾದ್ರು ಪೊಸಿಷನ್ ಚೇಂಜ್ ಮಾಡಿ. ಸೊ ಇದೆಲ್ಲ ನೀವು ಫಿಕ್ಸ್ ಮಾಡಿ ಯು ಕ್ಯಾನ್ ಡೂ ಇಟ್. ಓಕೆ. ಸೊ ವಾಟ್ ನೆಕ್ಸ್ಟ್? ಇದು ಪೇಂಟಿಂಗ್ ಇಲ್ಲ, ಬ್ಯೂಟಿಫುಲ್ ಅರ್ಧನಾರೀಶ್ವರ ಪೇಂಟಿಂಗ್. ಇದನ್ನ ನಾನು ಇದು ಕ್ಲೇ ಯೂಸ್ ಮಾಡಿದ್ದೆ. ಕ್ಲೇ ಪ್ಲಸ್ ಪ್ರೊಜೆಕ್ಷನ್ ಇಂದ ಕ್ಲೇ ಮಾಡಿದ್ದೆ. ಸೊ ಕ್ಲೇ ಮತ್ತೆ ಕುಂದನ್ಸ್ ಎಲ್ಲ ಯೂಸ್ ಮಾಡಿದ್ದೀನಿ. ಇದನ್ನ ಮಾಮೂಲಿ ಪೇಂಟಿಂಗ್ಸ್ ಇದನ್ನೆಲ್ಲ ಮಾಡ್ಬಿಟ್ಟು ವಾರ್ನಿಷ್. ಸೊ ದಿಸ್ ಪೇಂಟಿಂಗ್, ದಿಸ್ ಬ್ಯೂಟಿಫುಲ್ ಅರ್ಧನಾರೀಶ್ವರ ಪೇಂಟಿಂಗ್ ನಲ್ಲಿ ನಿಮಗೆ ಕುಂದನ್ ಸಿಗತ್ತೆ ಅಂಡ್ ಶಿ ಇಸ್ ಯೂಸ್ಡ್ ಪೇಂಟ್ ಕಲರ್ಸ್. ಸೊ ಇದನ್ನ ಮಾಡೋದಕ್ಕೆ ಒಬ್ಬ ಆರ್ಟಿಸ್ಟ್ಗೆ ಎಷ್ಟು ದಿನ ಬೇಕಾಗ್ಬೋದು? ಇದೊಂದು ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದ್ರೆ ಸ್ಮಾಲ್ ವರ್ಕ್ಸ್ ಇರೋದ್ರಿಂದ. ಐ ಥಿಂಕ್ ಒಂದು 4-5 days ಅಂತೂ ಗ್ಯಾರಂಟಿ. ಅದು ನೀಟಾಗಿ ಕರೆಕ್ಟ್ ಆಗಿ ಕುತ್ಕೊಂಡು ಮಾಡಿದ್ರೆ 4-5 days ಅಂತ. ಇದು ಎಷ್ಟು ದಿನ ಗ್ಯಾರಂಟಿ ಇರುತ್ತೆ? ಅಂದ್ರೆ ಕುಂದನ್ಸ್ ಬೀಳೋದು ಅಥವಾ ಹಾಗೇನೋ ಆಗಿಲ್ಲ. ಐ ಥಿಂಕ್ ನಾನು ಮಾಡಾಗಲೇ 8 ತಿಂಗಳಂತೂ 8-9-10 months ಅಂತೂ ಗ್ಯಾರಂಟಿ ಆಗಿದೆ. ಓಕೆ. ಏನೂ ಆಗಿಲ್ಲ. ವೆರಿ ಬ್ಯೂಟಿಫುಲ್, ಎಕ್ಸ್ಪ್ರೆಸಿವ್. ಸೊ ಈ ಪೇಂಟಿಂಗ್ ಎಲ್ಲ ಕಲ್ತ್ಕೋಬೇಕು ಅಂದ್ರೆ ಎಷ್ಟು ದಿನ ಬೇಕಾಗ್ಬೋದು? ಪೇಂಟಿಂಗ್ ಸ್ವಲ್ಪ ಅದನ್ನ ಐ ಥಿಂಕ್ ನಾನು ಕಲ್ತ್ಕೊಂಡಾಗ್ಲೇ ನಾನು 6 months ತಗೊಂಡೆ. ನಾನು ಕ್ಲಾಸಸ್ ಅಟೆಂಡ್ ಮಾಡಿ ಬೇಸಿಕ್ ಕಲ್ತ್ಕೊಂಡೆ. ಅದು ಇದು ಎಲ್ಲ ನೀವು ಇವಾಗ ಒಂದು ಬೇಸಿಕ್ ಕಲ್ತ್ಕೊಂಡ್ಮೇಲೆ ನನಗೆ ಇವೆಲ್ಲ ಮಾಡಕ್ಕೆ ಇದಾಗಿದೆ. ಸೊ ಬೇಸಿಕ್ 6 months ಕೋರ್ಸ್ ಆದ್ಮೇಲೆ ಯು ಕ್ಯಾನ್ ಎಕ್ಸ್ಪೆರಿಮೆಂಟ್ ಆನ್ ಥಿಂಗ್ಸ್. ಇವಾಗ ಅಕಸ್ಮಾತ್ ಈ ಪೇಂಟಿಂಗ್ ನಾನು ನೋಡಿದ್ಮೇಲೆ somebody wants to come back to and tell ನಾನು ಈ ತರ ರೆಡಿ ಆಗ್ತೀನಿ, ನಾನು ಪೇಂಟಿಂಗ್ ಮಾಡ್ಕೊಡ್ಬೋದಾ ಅಂದ್ರೆ ಕ್ಯಾನ್ ಯು ಡೂ ಇಟ್ ಫಾರ್ ಅಸ್? ಅದು ಸ್ವಲ್ಪ ಕಷ್ಟ ಇದೆ. ಪೋರ್ಟ್ರೇಟ್ ಮಾಡೋದಕ್ಕಿಂತ ನಾನು ಅಷ್ಟೊಂದು ಓಕೆ ಮಾಡಿದ್ದೀನಿ. ಪೆನ್ಸಿಲ್ ಸ್ಕೆಚ್ ಅಲ್ಲಿ ಮಾಡಿದ್ದೆ, ನನ್ನ ಮಗದೊಂದು ಮಾಡಿದ್ದೆ. ಸೊ ಒಂದು ಚಿಕ್ಕದೊಂದು ಕೂಡ ಮಾಡ್ತಾರೆ. ಚಿಕ್ಕದೊಂದು ಮಗುದೊಂದು ಈಗೊಂದು 2 ಸೇರ್ಸ್ ಒಂದು ಮಾಡಿದೆ, ತರ್ಲಿಕ್ಕೆ ಆಗ್ಲಿಲ್ಲ. ಬಿಫೋರ್ ಅಂಡ್ ಆಫ್ಟರ್ ಅಂತ ವೆರಿ ಬ್ಯೂಟಿಫುಲ್. ಅದನ್ನ ಗೆಸ್ ಮಾಡಿ ನೀವು. ಅದನ್ನು ಕೇಕ್ ಇದು ಬರುತ್ತಲ್ಲ, ಬೇಸ್ ಬರುತ್ತಲ್ಲ, ಅದ್ರಲ್ಲಿ ಇದು ಕೇಕ್ ಕೆಳಗಡೆ ಇರೋ ಟ್ರೇ, ಇದು ಬೇಸ್ ಅಲ್ಲಿ ಅದನ್ನ ಯೂಸ್ ಮಾಡಿ ನೀವು ಇದನ್ನ ಆಕ್ಚುಲಿ ಇದು ವೆಲ್ತ್ ಫ್ರಮ್ ವೇಸ್ಟ್ ಅಂತ ನಾವು ಸ್ಕೂಲಲ್ಲಿ ಇದ್ದಾಗ ಮಾಡ್ತಾ ಇದ್ವಿ. ಸೊ ದಿಸ್ ಇಸ್ ಅ ಬ್ಯೂಟಿಫುಲ್ ಎಕ್ಸಾಂಪಲ್ ಫಾರ್ ಇಟ್. ಓಕೆ. ಇದು ಒಂದು ಮೀನಾಕ್ಷಿ ತರ ಮಾಡೋಣ ಅಂತ. ಬಟ್ ಅದು ಎಕ್ಸ್ಪ್ರೆಷನ್ಸ್ ಎಲ್ಲ ತಗೊಳಕ್ ತುಂಬಾ ಟೈಮ್ ತಗೊಳುತ್ತೆ ಅಲ್ವಾ?
ನನಗೂ ಅಷ್ಟು ಡೀಟೇಲ್ಸ್ ಇನ್ನ ಬಂದಿಲ್ಲ. ಓಕೆ, ಟ್ರೈ ಮಾಡ್ತಾ ಇದ್ದೀನಿ ಮ್ಯಾಮ್. ತುಂಬಾ ಇದೆ, ಕಲಿಯೋದು ಮಾತ್ರ ತುಂಬಾ ಇರುತ್ತೆ. ಇದೆಲ್ಲ ನೋಡಿದ್ರೆ ನನಗೂ ಹಾಗೆ ಅನಿಸ್ತದೆ, ಯು ಹ್ಯಾವ್ ಟು ಲರ್ನ್ ಸೋ ಮಚ್ ಅಂತ. ಸೊ ವಿ ಆರ್ ಗೋಯಿಂಗ್ ಅಹೆಡ್ ವಿತ್ ನೆಕ್ಸ್ಟ್. ಓಕೆ, ಸೊ ನೆಕ್ಸ್ಟ್ ನಮ್ಮ ಪಕ್ಕದಲ್ಲಿ ಈ ಬ್ಯೂಟಿಫುಲ್ ಫ್ಲವರ್ಸ್ ಇದೆ ಅಂಡ್ ದೇರ್ ಇಸ್ ಅ ಬ್ಯೂಟಿಫುಲ್ ಬಟರ್ಫ್ಲೈ ಹಿಯರ್ ಆಕ್ಚುಲಿ. ಸೊ ಇದನ್ನ ಹೇಗೆ ಮಾಡಿದ್ದೀವಿ? ಇದು ಜೈನ್ ಕ್ಲಾತ್ ಫ್ಲವರ್ಸ್ ಅಂತ ಹೇಳ್ಬೋದು. ಓಕೆ, ಇದು ಆರ್ಗೆನ್ಸಾ ಫ್ಲವರ್ಸ್ ಅಂತ ಹೇಳ್ಬೋದು. ಇದು ಅಂದ್ರೆ ಎನಿ ಮೆಟೀರಿಯಲ್ಸ್, ಕ್ಲಾತ್ ಮೆಟೀರಿಯಲ್ಸ್ ಯೂಸ್ ಮಾಡ್ಬಿಟ್ಟು ನಾವು ಇದನ್ನ ಮಾಡ್ಬೋದು. ಇದು ಆರ್ಗಾನ್ಸಾ ಕ್ಲಾತ್. ಇದು ಸೊ ಸೀರೆ ಉಟ್ಟು ಬೇಜಾರಾಗಿದ್ರೆ ನೀವು ಫ್ಲವರ್ಸ್ ಮಾಡ್ಬೋದು. ಅದು ಮಾಡಿದೀನಿ ಮ್ಯಾಮ್, ನಾನು ಅದಕ್ಕೆ ಹಂಗೂ ಮಾಡಿಸ್ಕೊಂಡು. ಹೌದು, ತುಂಬಾ ಸಾರಿಗಳು ತಗೊಂಡ್ಬಿಟ್ಟಿರ್ತೀವಿ, ಕೆಲವು ಅಕೇಶನ್ಸ್ ಅಲ್ಲಿ ಉಟ್ಟಿರ್ತೀವಿ, ಅದನ್ನ ಮತ್ತೆ ಮತ್ತೆ ಉಡಕ್ಕಾಗಲ್ಲ. ಸೊ ವಾಟ್ ಮೆಮೊರಿನೂ ಇರುತ್ತೆ, ಅದೊಂದು ಕೆಲವೊಂದು ಇರುತ್ತೆ. ಸೊ ದೇ ಕ್ಯಾನ್ ಯೂಸ್ ಇಟ್. ಸೊ ಇದು ಅಗೇನ್ ಇದನ್ನ ವಾಶ್ ಕೂಡ ಮಾಡಬಹುದು ಅನ್ಸುತ್ತೆ. ಸೊ ಯು ಕ್ಯಾನ್ ಯೂಸ್ ಇಟ್ ಫಾರ್ ಅ ಲಾಂಗ್ ರನ್. ಮತ್ತೆ ಇದನ್ನ ಹಿಂಗ್ ಫೋಲ್ಡ್ ಮಾಡಿ ನೀಟಾಗಿ ಇಟ್ರು ಏನು ಹಾಳಾಗಲ್ಲ, ವಾಶ್ ಮಾಡ್ಬೋದು. ಸೊ ಇದೆಲ್ಲ ಮಾಡಕ್ಕೆ ಎಷ್ಟು ಈ ವಯರ್ಸ್ ಏನಿದೆ? ಇದು ವೈಟ್ ಸ್ಕರ್ಟ್ ಎಲ್ಲಾನು ಇದು ಆರ್ಟ್ ಅಂಡ್ ಕ್ರಾಫ್ಟ್ ಇದರಲ್ಲಿ ಸಿಗುತ್ತೆ. ಅದ್ರಲ್ಲಿ ತಂದ್ಬಿಟ್ಟು ಇದೆಲ್ಲ ಒಂದು ಸ್ವಲ್ಪ ಕ್ಲಾತ್ಸ್ ಎಲ್ಲ ಕಟ್ ಮಾಡಿ ಇದು ಸ್ವಲ್ಪ ಲೇಟ್ ಇರುತ್ತೆ, ಒಂಚೂರು ಇದೆಲ್ಲಾನು ಮೋಲ್ಡ್. ಬಟ್ ಅದು ಶೇಪ್ ತಗೊಂಡ್ ಬರೋದು ಇಟ್ ಟೇಕ್ಸ್ ಟೈಮ್ ಅನ್ಸುತ್ತಲ್ಲ? ಏನಿಲ್ಲ, ಒಂದ್ಸಲ ಟೈಲರಿಂಗ್ ಬರ್ಬೇಕಾ ನಿಮ್ಗೆ? ಟೈಲರಿಂಗ್ ಇಲ್ಲ, ನಾರ್ಮಲ್ ಎಂತವ್ರು ಮಾಡ್ಬೋದು. ಸೊ ಯು ನೀಡ್ ನಾಟ್ ಬಿ ಅ ಟೈಲರ್ ಟು ಡು ದಿಸ್. ಇಲ್ಲ ಜಸ್ಟ್ ಇದೆಲ್ಲ ಟೈಲರಿಂಗ್ ಏನು ಬಂದಿಲ್ಲ, ವ್ಯೂ ಹಾಕಿ ಅನಿಸಿರೋ. ಓಕೆ, ಸೊ ಇದು ನಿಮಗೆ ಮದುವೆ ಮನೆಗಳಲ್ಲಿ ಯಾವುದೇ ಬರ್ಡೇ ಫಂಕ್ಷನ್ಗಳಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಡೋರ್ ಎಂಟ್ರೆನ್ಸ್ ಅಲ್ಲಿ ಕಾಣಿಸುತ್ತಲ್ಲ, ದೀಸ್ ಬ್ಯೂಟಿಫುಲ್ ಥಿಂಗ್ಸ್, ಇದೆಲ್ಲವೂ ಮನೇಲಿ ಉಳಿದಿರೋ ಬಟ್ಟೆಗಳಿಂದ ಮಾಡ್ಬೋದು. ಸೊ ದಟ್ ಇಸ್ ಎ ಗ್ರೇಟ್ನೆಸ್. ಆಕ್ಚುಲಿ ನಾವು ಹುಡುಕೊಂಡು ಹೋಗ್ತೀವಿ ಎಲ್ಲಿ ಏನು ತೊಗೊಂಡು ಬರ್ಬೋದು, ಯಾವುದನ್ನ ಎಕ್ಸ್ಟ್ರಾ ಬೈ ಮಾಡಿ ನಾವು ಡೆಕೋರೇಟಿವ್ ಆಗಿ ಇಟ್ಕೋಬಹುದು ಅಂತ. ಸೊ ವೆನ್ ಯು ಹ್ಯಾವ್ ದಿಸ್ ಆರ್ಟ್, ನೀವು ಮನೆಯಲ್ಲಿ ಯಾವುದೇ ವಸ್ತು ವೇಸ್ಟ್ ಆಗದೆ ಇರೋ ಹಾಗೆ ನೋಡ್ಕೋಬಹುದು. ಸೊ ದಟ್ ಇಸ್ ಎ ಸ್ಪೆಷಾಲಿಟಿ ಆಫ್ ದಿಸ್ ಆರ್ಟ್. ಸೊ ಇಲ್ಲೊಂದು ಕಲರ್ಫುಲ್ ಆನೆ ಇದೆ, ಅವ್ರ ಕೈಯಲ್ಲಿ ಒಂದು ಶಿವಲಿಂಗ ಇದೆ. ಸೊ ಯಾವ್ಯಾವ ಒಕೇಶನ್ಗೆ ಏನೇನು ಇಡ್ಬೋದು ಅಂತ ನೋಡ್ತಾ ಇದ್ದೀನಿ ನಾನು. ಸೊ ಹೇಳಿ, ಇದು ಹೇಗೆ ಮಾಡಿರೋದು? ವಾಟ್ ಇಸ್ ದಿಸ್ ಮಟೀರಿಯಲ್? ಅದು ನಾನು ಥರ್ಮಕೋಲ್ ಇದರಿಂದ ಕಾರ್ವಿಂಗ್ ಮಾಡಿ ಓಕೆ, ಅದ್ರ ಮೇಲ್ಗಡೆ ಕ್ಲಾತ್ ಹಾಕಿ ಸ್ಟಿಫ್ನೆಸ್ ಒಂಚೂರು. ಓಕೆ, ಸೊ ಮನೆಯಲ್ಲಿ ಅವ್ರ ಕ್ರಾಫ್ಟ್ಸ್ ಎಲ್ಲ ಮಾಡಿದ್ಮೇಲೆ ಉಳಿದಿರೋ ಮಟೀರಿಯಲ್ಸ್ ಎಲ್ಲ ಯೂಸ್ ಮಾಡಿ ಇಲ್ಲಿ ಬ್ಯೂಟಿಫುಲ್ ಒಂದು ಆನೆ ಬಂದಿದೆ ನಿಮಗೆ. ಅವ್ರ ಕೈಯಲ್ಲಿ ಒಂದು ಶಿವಲಿಂಗ ಇದೆ. ಸೊ ದೀಸ್ ಆರ್ ಆರ್ಟ್ ಫ್ರಮ್ ವೇಸ್ಟ್ ಆಕ್ಚುಲಿ.